ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಜೀವನದಲ್ಲಿ ಕನಸುಗಳನ್ನು ಕಾಣುವುದರ ಮೂಲಕ ಹೇಗೆ ಯಶಸ್ಸನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಂಡಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ. ಕನಸುಗಳ ಬೆನ್ನತ್ತಿ ಹೋಗಲು ಮುನ್ನುಗ್ಗಬೇಕು. ಕನಸುಗಳೇ ಜೀವನದ ಸ್ಫೂರ್ತಿದಾಯಕವಾಗಿರಬೇಕು. ಕೆಲವರು ಕಂಡ ಕನಸನ್ನು ನನಸು ಮಾಡಿಸಿಕೊಳ್ಳುವುದು ಸುಲಭವಲ್ಲ. ಹಾಗೆಂದು ಕನಸು ಕಾಣುವುದು ಕೂಡ ತಪ್ಪಲ್ಲ. ನಮ್ಮ ಗುರಿ ಹಾಗೂ ಸಾಧನೆ ಮುಟ್ಟಲು ಕನಸು ಕೂಡ ಸಹಾಯ ಮಾಡುತ್ತೆ. ದೊಡ್ಡ ಕನಸು ಆಶಾವಾದವನ್ನು ಹುಟ್ಟು ಹಾಕುತ್ತೆ ಎನ್ನುತ್ತಾರೆ ಕೆಲವೊಬ್ಬರು. ಈ ಕನಸುಗಳನ್ನು ನನಸಾಗಿಸ್ಕೊಳ್ಬೇಕಂದ್ರೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಮೊದಲನೇದಾಗಿ, ಅನುಕರಣೆ ಮಾಡಬೇಡಿ. ಜೀವನದಲ್ಲಿ ಕೆಲವೊಂದು ಸಮಯ ನಿಮ್ಮ ಯೋಜನೆಗಳ ಕುರಿತು ಸಲಹೆ ಮತ್ತು ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿ. ಆದರೆ ಅಂತಿಮವಾದ ನಿರ್ಧಾರ ನಿಮ್ಮದೇ ಆಗಿರಬೇಕು. ಕನಸುಗಳ ಈಡೇರಿಕೆಗಾಗಿ ಬೇರೆಯವರನ್ನು ಅವಲಂಬನೆ ಮತ್ತು ಅನುಕರಣೆಯನ್ನು ಮಾಡದಿರಿ. ಏನೇ ಮಾಡಿದರೂ ಅದು ನಿಮ್ಮ ಇಚ್ಛೆಯಿಂದೇ ಮಾಡಬೇಕು. ಬೇರೆಯವರ ಬಲವಂತದಂತೆ ಜೀವನವನ್ನು ರೂಪಿಸ್ಕೊಳ್ಬೇಡಿ. ಎರಡನೇದಾಗಿ, ಆತ್ಮಸ್ಥೈರ್ಯ ಇರಲಿ. ಜೀವನದಲ್ಲಿ ಆತ್ಮಬಲವಿದ್ದಾಗ ಮಾತ್ರ ಯಶಸ್ವಿಯಾಗಲು ಸಹಕಾರಿಯಾಗುತ್ತದೆ. ನಾನು ಆಡಿಯೇ ಆಡುತ್ತೇನೆ ಎಂಬ ಮನೋಭಾವನೆ ನಿಮ್ಮಲ್ಲಿದ್ದಾಗ ಮಾತ್ರ ನೀವು ಅಂದುಕೊಂಡಂತಹ ಕಾರ್ಯವನ್ನು ಬಹುಬೇಗ ಮುಗಿಸಲು ಸಾಧ್ಯವಾಗುತ್ತೆ. ಮನದಲ್ಲಿ ಅಂದುಕೊಂಡಿದ್ದ ಕನಸನ್ನು ಸಾಕಾರಗೊಳಿಸಲು ಮುನ್ನುಗ್ತಾ ಇರಬೇಕಾಗತ್ತೆ. ಮಾನಸಿಕವಾಗಿ ಸಿದ್ಧರಿದ್ದಾಗ ಮಾತ್ರ ಯಾವುದೇ ಕನಸುಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯ. ನಿದ್ದೆ ಮಾಡಲು ಬಿಡದ ಕನಸು ನಿಮ್ಮದಾಗಿರಬೇಕಾಗತ್ತೆ. ಮೂರನೇದಾಗಿ, ಸಕಾರಾತ್ಮಕ ಧೋರಣೆ ಇರಲಿ. ಎಲ್ಲವನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವ ಮನೋಭಾವನೆ ಇದ್ದಾಗ ಮಾತ್ರ ಕಷ್ಟಗಳು ಎದುರಾದರೂ ಮುನ್ನುಗ್ಗಿ ನಡೆಯಲು ಸಾಧ್ಯವಾಗುತ್ತೆ. ಒಂದು ಬಾರಿ ಕನಸುಗಳು ನನಸಾಗದಿದ್ದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬಾರದು. ಮರಳಿ ಯತ್ನವನ್ನು ಮಾಡಿದಾಗ ಮಾತ್ರ ಕನಸುಗಳು ಸಾಕಾರಗೊಳ್ಳುತ್ತೆ. ಋಣಾತ್ಮಕವಾಗಿ ಆಗುವುದಿಲ್ಲ ಎಂಬ ಒಂದು ಬಾರಿ ಮನಸ್ಸಿಗೆ ಬಂತೆ ಅಂದರೆ ಯಶಸ್ಸನ್ನು ಪಡೆಯಲು ಸಾಧ್ಯ ಆಗೋದಿಲ್ಲ. ಏನೇ ಬಂದರೂ ಜಯಿಸ್ತೇನೆ ಎಂಬ ನಂಬಿಕೆ ಇರಬೇಕಾಗತ್ತೆ. ನಾಲ್ಕನೇದಾಗಿ, ಪ್ರತಿ ಕ್ಷಣವೂ ಕನಸನ್ನು ಕಾಣಬೇಕು. ಜೀವನ ಎಂಬುದು ಒಂದು ಪಯಣ ಇದ್ದಂತೆ. ಅನೇಕ ತೊಡಕು ಸಮಸ್ಯೆಗಳಿಂದ ಎದ್ದು ಹೊರಬಂದಾಗ ಮಾತ್ರ ಸಂತೋಷಯುತವಾದ ಜೀವನ ಶೈಲಿಯು ನಿಮ್ಮದಾಗತ್ತೆ. ಪ್ರತಿ ಕ್ಷಣವೂ ಕೂಡ ಹೊಸ ಹೊಸ ಅನುಭವವನ್ನು ಕಲಿಸಿಕೊಡುತ್ತೆ. ನಿಮ್ಮ ಗುರಿ ಯಶಸ್ಸಿನ ಕನಸನ್ನು ಸದಾ ಕಾಣುತ್ತಿರಬೇಕು. ಚಟುವಟಿಕೆಯಿಂದ ಕೆಲಸ ಕಾರ್ಯದಲ್ಲಿ ಮಗ್ನವಾಗಿದ್ದಾಗ ಮಾತ್ರ ಏಕಾಗ್ರತೆಯು ಬೇರೆ ಕಡೆ ಹೋಗೋದಿಲ್ಲ. ನಂತರ ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಕ್ಷಣ ಕ್ಷಣಕ್ಕೂ ಮನಸ್ಥಿತಿಯು ಬದಲಾಗ್ತಾ ಇರುತ್ತೆ ಹಾಗೂ ಜೀವನ ಹಿಂದೆ ಇದ್ದಂತೆ ಮುಂದೆ ಇರೋದಿಲ್ಲ. ನಿಮ್ಮ ವಿಫಲತೆಗೆ ಬೇರೆಯವರನ್ನು ದೂರುವುದರ ಬದಲು ಅದಕ್ಕೆ ಕಾರಣವನ್ನು ಹುಡುಕಿ ಮುಂದೆ ನಿಮ್ಮ ಕನಸುಗಳಿಗೆ ತೊಡಕಾಗದಂತೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಿ. ಪ್ರತಿಯೊಂದು ಯೋಜನೆಯನ್ನು ಹಮ್ಮಿಕೊಂಡಾಗಲೂ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ. ಇಲ್ಲವಾದರೆ ಅದು ಉತ್ತಮ ಫಲಿತಾಂಶ ಕೊಡೋದಿಲ್ಲ. ನಿಮಗೂ ಕೂಡ ನಿರಾಸಾ ಭಾವನೆ ಉಂಟಾಗುತ್ತೆ. ಕೊನೆಯದಾಗಿ, ಮನಸ್ಸಿನಲ್ಲಿ ಆದರ್ಶ ವ್ಯಕ್ತಿಯ ಒಬ್ಬರನ್ನು ಇಟ್ಕೊಳ್ಳಿ. ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆ ಸಾರಾಂಶವನ್ನು ಓದಿ ತಿಳಿದಾಗ ಇನ್ನಷ್ಟು ಪ್ರೇರಣೆ ದೊರೆಯುತ್ತೆ ಹಾಗೂ ಜೀವನದಲ್ಲಿ ಮುನ್ನಡೆಯಲು ಸಹಕಾರಿಯಾಗುತ್ತೆ. ಅವರ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗ ಕನಸುಗಳನ್ನು ಈಡೇರಿಸಿಕೊಳ್ಳಲು ಏನೆಲ್ಲ ತ್ಯಾಗ, ಕಷ್ಟವನ್ನು ಅನುಭವಿಸಿದ್ದಾರೆ ಎಂಬುದು ಗೊತ್ತಾಗತ್ತೆ. ಆದರ್ಶ ವ್ಯಕ್ತಿಗಳು, ಸಾಧನೆ ಮಾಡಿದ ವ್ಯಕ್ತಿಗಳ ಜೀವನವೊಮ್ಮೆ ನೋಡಿದಾಗ ಮಾತ್ರ ಕನಸು ದುಪ್ಪಟ್ಟಾಗತ್ತೆ. ದೊಡ್ಡ ಕನಸಿನ ಕುದುರೆಯ ಬೆನ್ನೇರಿ ಗುರಿ ಮುಟ್ಟುವ ತನಕ ನಿಲ್ಲಬಾರದು. ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂತೆಗೆಯಬಾರದು. ಆತ್ಮಬಲ, ಭರವಸೆ, ನಂಬಿಕೆ, ಧನಾತ್ಮಕ ಮನೋಭಾವನೆ, ಆದರ್ಶ ವ್ಯಕ್ತಿಗಳ ಪ್ರೇರಣೆ ಇದ್ದಾಗ ಮಾತ್ರ ಕನಸನ್ನು ಸಾಕಾರಗೊಳಿಸಲು ಸಾಧ್ಯ. ಹಾಗಾಗಿ ಕೆಲವೊಮ್ಮೆ ನಾವು ಕನಸನ್ನು ಕಾಣೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಲೇ ಕಾಣ್ಬೋದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.